ರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಕದನಕ್ಕೆ ಈಗ ಹೊಸ ವರಸೆ ಶುರುವಾಗಿದೆ. ರಾಮುಲು ಅವರ ರಾಜಕೀಯ ನಡೆಯಲ್ಲೂ ಕೂಡ ರೆಡ್ಡಿ ಅವರು ಈಗ ಗೇಮ್ ಪ್ಲಾನ್ ಹುಡುಕ್ತಾ ಇದ್ದಾರೆ. ರಾಮುಲು ಭೇಟಿಗೂ ಮುನ್ನ ರೆಡ್ಡಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಶ್ರೀರಾಮುಲು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದರು. ವೈಯಕ್ತಿಕವಾಗಿ ಅವರನ್ನ ಭೇಟಿಯಾಗಿ ಏನೆಲ್ಲ ಅವಮಾನವನ್ನ ಎದುರಿಸಿದ್ರು ಈ ಎಲ್ಲ ವಿಚಾರಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ ಹೇಳಿಕೊಳ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಆದರೆ ರಾಮುಲು ಅವರು ಭೇಟಿಯಾಗೋದಕ್ಕಿಂತ ಮುಂಚೆನೆ ಜನಾರ್ದನ್ ರೆಡ್ಡಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರ ಮುಂದೆ ಅಳಲು ತೋಡಿಕೊಳ್ಳೋದಕ್ಕೆ ರಾಮುಲು ಅವರು ಮುಂದಾಗಿದ್ರು. ಪಕ್ಷದಲ್ಲಿ ಯಾವ ರೀತಿಯಾಗಿ ನಡೆಸಿಕೊಳ್ಳಲಾಗ್ತಾ ಇದೆ, ಯಾವ ರೀತಿಯಾಗಿ ಅಪಮಾನವಾಗ್ತಾ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ ಅಳಲು ತೋಡ್ಕೊಳ್ಳೋದಕ್ಕೆ ಅಂತ ಮುಂದಾಗಿದ್ರು. ಆದರೆ ಅವರನ್ನ ಭೇಟಿ ಮಾಡದ ರಾಮುಲು ಅವರು ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ರು. ಆದರೆ ರಾಮುಲು ಅವರು ಕೊನೆಗೂ ಭೇಟಿಯಾಗೋದಕ್ಕಾಗಲಿಲ್ಲ. ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಜೊತೆಗೆ ಭೇಟಿಯಾಗಿದ್ದಾರೆ. ಸುಧಾಕರ್ ರೆಡ್ಡಿ ಅವರ ಜೊತೆಗೆ ಜನಾರ್ದನ್ ರೆಡ್ಡಿ ಭೇಟಿಯಾಗಿದ್ದಾರೆ. ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವರಿಕೆ ಮಾಡಿದ್ದಾರೆ. ಕೇಂದ್ರದ ನಾಯಕರ ಭೇಟಿಯಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಈಗ ಗೇಮ್ ಪ್ಲಾನ್ ಹೂಡ್ತಾ ಇದ್ದಾರೆ. ಸ್ವಪಕ್ಷದವರಿಂದ ಸಂಡೂರಿನಲ್ಲಿ ಆದಂತಹ ಎಫೆಕ್ಟ್ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಚರ್ಚೆ ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ತಣ್ಣಗಾಗಿದ್ದಂತಹ ರೆಡ್ಡಿ ರಾಮುಲು ಮುನಿಸು ಈಗ ಮತ್ತಷ್ಟು ಬಿಸಿಯಾಗ್ತಾ ಇದೆ. ಇದೀಗ ಬಳ್ಳಾರಿ ದೋಸ್ತಿ ನಾಯಕರ ನಡುವೆ ಮತ್ತೊಂದು ವರಸೆ ಶುರುವಾಗಿದೆ. ಬಳ್ಳಾರಿ ದೋಸ್ತಿ ನಾಯಕರ ನಡುವಿನ ಫೈಟ್ನಲ್ಲಿ ಈಗ ಮತ್ತೊಂದು ವರಸೆ ಕೂಡ ಶುರುವಾಗಿದೆ. ಇನ್ನು ರಾಮುಲು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ರು. ಆದರೆ ಕೊನೆಗೂ ರಾಮುಲು ಅವರು ಭೇಟಿಯಾಗೋದಕ್ಕಾಗಲಿಲ್ಲ. ಮತ್ತೊಂದೆಡೆ ರಾಮುಲು ಅವರು ಭೇಟಿಯಾಗಬೇಕು ಅನ್ನೋದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರು ತೆರಳಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಇನ್ನು ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಜನಾರ್ದನ್ ರೆಡ್ಡಿ ಈಗ ಮತ್ತೊಂದು ಗೇಮ್ ಪ್ಲಾನ್ ಹೂಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಈ ನಡುವೆ ರಾಮುಲು ಅವರ ಕತೆ ಏನಾಯಿತು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಶ್ರೀರಾಮುಲು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಬೇಕು ಅಂತ ನಿರ್ಧಾರ ಮಾಡಿದರು. ಸಾಕಷ್ಟು ತಯಾರಿಗಳಾಗಿತ್ತು, ಸಮಯಾವಕಾಶ ಕೂಡ ಕೇಳಿದ್ರು. ಇದರ ಹೊರತಾಗಿಯೂ ಕೂಡ ಭೇಟಿಯಾಗೋದಕ್ಕಾಗಲಿಲ್ಲ. ಮತ್ತೊಂದೆಡೆ ಜನಾರ್ದನ್ ರೆಡ್ಡಿ ಅವರು ಭೇಟಿಯಾಗಿದ್ದಾರೆ. ಹೀಗಾಗಿ ದೋಸ್ತಿ ನಾಯಕರ ನಡುವಿನ ಒಂದು ಯುದ್ಧದಲ್ಲಿ ಇದ್ದಂತಹ ಲೆಕ್ಕಾಚಾರ ಬದಲಾವಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ರಾಮುಲು ಅವರು ಕೂಡ ಸಾಕಷ್ಟು ಬಾರಿ ಏನಾದ್ರೂ ಮಾಡ್ಬಿಟ್ಟು ಅಮಿತ್ ಶಾ ಅವರನ್ನ ಭೇಟಿ ಆಗ್ಬೇಕು. ಯಾಕಂದ್ರೆ ಸಂಡೂರು ಉಪಚುನಾವಣೆಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಅಪಮಾನಗಳು ಅವಮಾನಗಳಾಗಿತ್ತು. ಯಾಕಂದ್ರೆ ಸಂಡೂರು ಸೋಲಿಗೆ ರಾಮುಲು ಅವರೇ ಅಂತ ಹೇಳ್ಬಿಟ್ಟು ಏನ್ ಕಮಿಟಿಯಲ್ಲಿ ಚರ್ಚೆ ಆಯಿತು, ಅಲ್ಲಿ ಕೂಡ ಸಾಕಷ್ಟು ಬೇಸರನ್ನು ವ್ಯಕ್ತಪಡಿಸಿಕೊಂಡು 1 ತಿಂಗಳವರೆಗೂ ಕೂಡ ಯಾವುದೇ ನಾಯಕರ ಜೊತೆಗೆ ಚರ್ಚೆ ಆಗಿರ್ಬೋದು, ಸಂಪರ್ಕದಲ್ಲಿ ಇರದೆ ಇದ್ರು. ಅದಾದ ಮೇಲೆ ಮತ್ತೆ 2 ದಿನಗಳ ಹಿಂದೆ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ನೀಡ್ತೀನಿ, ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ಬಿಜೆಪಿ ವಲಯದಿಂದ ಸಾಕಷ್ಟು ಕೇಳಿ ಬಂದಿತ್ತು. ಅದರ ಜೊತೆಗೆ ಇದೆಲ್ಲವರ ನಡುವೆ ಈಗ ರೆಡ್ಡಿ ಮತ್ತು ರಾಮುಲು ಅವರ ಮನಸ್ಸು ಮತ್ತೆ ಮುಂದುವರಿತಾ ಇರೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಅಮಿತ್ ಶಾ ಅವರ ಮುಂದೆ ಭೇಟಿ ನೀಡಿ ಮುಂದಾಗಿ ಸಮಸ್ಯೆಯನ್ನ ಹೇಳ್ಕೊಳ್ಬೇಕಾಗಿರುವಂತ ರಾಮುಲು ಅವರು ಇವತ್ತು ಭೇಟಿಯನ್ನು ಕೂಡ ನೀಡಿಲ್ಲ. ಈ ಭೇಟಿ ನೀಡದೇ ಇರೋದು, ಅವರು ಭೇಟಿ ನೀಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಚರ್ಚೆ ಆಯ್ತೋ ಅದು ಚರ್ಚೆ ಆಗ್ತಾ ಇದ್ದ ಹಾಗಲೇ ರಾಮುಲು ಅವರು ಭೇಟಿ ಆಗೋಕ್ಕಿಂತ ಮುಂಚೆನೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಭೇಟಿ ನೀಡುವ ಮೂಲಕ ಒಂದು ಕೌಂಟರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಈಗ ಚರ್ಚೆ ಕೂಡ ಆಗ್ತಾ ಇದೆ. ರಾಮುಲು ಅವರು ಭೇಟಿಯಾಗಿ ಅವ್ರನ್ನ ಹೇಳ್ಬೇಕಾಗಿತ್ತು, ಅಲ್ಲಿರುವಂತ ಸಮಸ್ಯೆಗಳನ್ನ ಹೇಳ್ಕೊಳ್ತೀನಿ ಅಂತ ಹೇಳಿದ್ರು. ಅದು ಯಾವುದೇ ರೀತಿಯಾಗಿ ಅಲ್ಲಿ ಭೇಟಿಯನ್ನ ಕೂಡ ನೀಡಿಲ್ಲ. ರೆಡ್ಡಿ ಅವರು ಮತ್ತು ರಾಜ್ಯ ಸಹ ಉಸ್ತುವಾರಿ ಆಗಿರೋ ಸುಧಾಕರ್, ಇವರಿಬ್ರು ಸೇರಿ
ಅಮಿತ್ ಶಾ ಅವರನ್ನ ಭೇಟಿ ನೀಡಿ ಅವರಿಗೆ ಸ್ವಾಗತವನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ರಾಮ್ಲು ಮತ್ತು ರಾಜಕೀಯ ನಡೆಯಲು ಒಂದು ರೆಡ್ಡಿ ಅವರು ಗೇಮ್ ಅನ್ನ ಮಾಡ್ತಾ ಇದಾರ, ಗೇಮ್ ನಡೀತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಕೊನೆಗೆ ಅಮಿತ್ ಶಾ ಅವರನ್ನ ಈಗ ಭೇಟಿ ಮಾಡ್ಬೇಕಾಗಿರುವಂತಹ ಮಾಜಿ ಸಚಿವ ರಾಮ್ಲು ಅವರು ಕೂಡ ಅಲ್ಲಿ ಬಂದಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಕೋರ್ ಕಮಿಟಿ ಸಭೆ ಇವೆಲ್ಲವೂ ಕೂಡ ಬೆಳವಣಿಗೆ ಸಾಕಷ್ಟು ನಡೀತಾ ಇದೆ. ಅದ್ರ ಜೊತೆಯಾಗಿ ರಾಮ್ಲು ಅವರು ಕೂಡ ಕೂಡಲಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂಥದ್ದು ಸದ್ದು ಕೂಡ ಜಾಸ್ತಿ ಇತ್ತು. ಇದ್ರೆಲ್ಲರ ನಡುವೆ ರಾಜ್ಯಸಭಾ ಸ್ಥಾನದ ಬಗ್ಗೆ ಚರ್ಚೆಗೆ ಅವಕಾಶ ಕೂಡ ಕೇಳಿದ್ದಂತ ರಾಮ್ಲು ಅವರು ಇದ್ರ ಜೊತೆಗೆ ಮತ್ತೆ ರಾಮ್ಲು ಅವರು ಅವಕಾಶ ಕೇಳಿದ ಬೆನ್ನಲ್ಲೇ ಗಾಲಿ ಜನಾರ್ದನ್ ರೆಡ್ಡಿ ಹೋಗಿ ಭೇಟಿ ನೀಡಿದ್ದು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅಮಿತ್ ಶಾ ಅವ್ರನ್ನ ರೆಡ್ಡಿ ಅವರು ಭೇಟಿಯಾಗಿದ್ದಕ್ಕೆ ಬಳ್ಳಾರಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.